ಓಂ ಬ್ರಾಂ ಬ್ರೀಂ ಬ್ರೋಂ ಸ್ವಾಹ. ಜೈ ಮಹಾಕಾಳಿ. ಓಂ ಬ್ರಾಂ ಬ್ರೀಂ ಬ್ರೋಂ ಶ್ರೀ ಕಾಳಿಯೇ ನಮಃ. ಓಂ ಬ್ರಾಂ ಬ್ರೀಂ ಬ್ರೋಂ ಸ್ವಾಹ. ಸ್ವಾಮಿಗಳೇ, ಈ ಪೂಜೆನ ಮನೆ ಒಳಗಡೆನೆ ಮಾಡ್ಬೇಕಾ, ಹೊರಗಡೆನೂ ಮಾಡಬಹುದಲ್ವಾ? ಜೈ ಮಹಾಕಾಳಿ. ಇದು ವಾಮಾಚಾರಕ್ಕೆ ಸಂಬಂಧಪಟ್ಟಂತ ಪೂಜೆ ಅಲ್ಲ ಯಜಮಾನ್ರೆ. ಇದು ಒಂದು ರೀತಿ ಶಕ್ತಿ ಪೂಜೆ. ನೋಡೋದಕ್ಕೆ ನಿಮ್ಗೆಲ್ಲ ವಾಮಾಚಾರದ ಪೂಜೆ ತರ ಕಾಣಿಸುತ್ತೆ, ಆದ್ರೆ ಇದನ್ನ ಕೇರಳದ ಮಾಂತ್ರಿಕರು ಸದಾಚಾರ ಅಂತ ಹೇಳ್ತಾರೆ. ಸ್ವಾಮಿಗಳೇ, ನನ್ನ ಮೊಮ್ಮಗಳಿಗೆ ಈಗ 6 ತಿಂಗಳು. ಈ ಸಮಯದಲ್ಲಿ ಅವಳು ಇಲ್ಲಿ ಇರ್ಬೋದಾ? ಆ ಸುರಭಿ ಅನ್ನೋ ಹುಡುಗಿ ಮನೆಗ್ ಬಂದಾಗಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಲ್ವಾ? ಸ್ವಲ್ಪ ಮನಸ್ತಾಪ ಬೇಜಾರು ಅನ್ನೋದು ಬಿಟ್ರೆ ಅವಳಿಂದ ಬೇರೆ ಯಾರಿಗೂ ತೊಂದರೆ ಆಗಿಲ್ಲ ಸ್ವಾಮೀಜಿ. ಸುಳ್ಳು. ಅವಳು ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಳೆ. ಅಷ್ಟೆಲ್ಲ ಸ್ವಾಮಿಗಳೇ, ಹೊತ್ತಲ್ಲಿ ಎಲ್ಲಂದ್ರಲ್ಲಿ ಓಡಾಡ್ತಿರ್ತಾಳೆ. ಹಾಗಾದ್ರೆ ಆ ಹುಡುಗಿ ಒಳಗಿರೋ ದುಷ್ಟಶಕ್ತಿ ಇಚ್ಛೆನೆ ಬೇರೆ ಆಗಿರುತ್ತೆ. ಅದನ್ನ ತಿಳ್ಕೊಳ್ಳೋವರೆಗೂ ಯಾರಿಗೂ ಏನು ತೊಂದರೆ ಆಗಲ್ಲ. ಅಕಸ್ಮಾತ್ ಆ ರೀತಿ ಏನಾದ್ರೂ ನನಗ್ ತೋಚಿದ್ರೆ ನಾನೇ ಹೇಳ್ತೀನಿ. ಆಗ ನಿಮ್ ಮೊಮ್ಮಗಳು ಸೇರಿ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳೆಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ. ಅಣ್ಣ, ಮದುವೆ ಆಗ್ತಿರೋ ಗಂಡು ಮಕ್ಳೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಸ್ವಾಹ. ಓಂ ಕಾಳಿಯೇ ನಮಃ. ಹಾ, ಈಗ ದುಷ್ಟಶಕ್ತಿ ಜಾಗೃತವಾಗಿದೆ. ಎಲ್ಲಿ ಆ ಹುಡುಗಿನ ಕರ್ಕೊಂಡ್ ಬನ್ನಿ. ಅಪ್ಪ, ಈ ಹುಚ್ಚಾಟದಿಂದ ಯಾರಿಗೂ ಏನು ಪ್ರಯೋಜನ ಆಗಲ್ಲಪ್ಪ. ದಯವಿಟ್ಟು ಇದನ್ನೆಲ್ಲ ನಿಲ್ಸಕ್ ಹೇಳಪ್ಪ. ನಾಗು, ನಿನ್ನೆ ನಿನ್ಗೆ ಅಷ್ಟೆಲ್ಲ ಹೇಳಿದೀನಿ, ಮತ್ತೆ ಅದೇ ರಾಗ ಹಾಡ್ತಿದ್ಯಲ್ಲೇ. ಅತ್ತೆ, ನೀವು ಅವಳನ್ನ ಸುರಭಿ ಅಂತ ನೋಡ್ತಿರೋದು ತಪ್ಪಲ್ಲ, ಆದ್ರೆ ಅವಳು ಒಳಗಿರೋ ಸುರಭಿ ಅವಳೇನ ಅಲ್ವಾ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ? ನಿಮ್ಮಿ ಕುರುಡು ಪ್ರೀತಿಯಿಂದ ಒದ್ದಾಡ್ತಿರೋದು ನೀವೊಬ್ರೇ ಅಲ್ಲ ಅತ್ತೆ, ಇಡೀ ಮನೆಯವ್ರು ಒದ್ದಾಡ್ತಾ ಇದ್ದೀವಿ. ಸರಿಯಾಗಿ ಹೇಳ್ದೆ ಅಮ್ಮ ನೀನು. ನಾಗು, ಹೋಗಿ ಕರ್ಕೊಂಡ್ ಬಾ. ನನ್ ಕೈಲಾಗಲ್ಲ ರೀ. ಸ್ವಾಮಿಗಳೇ, ಆ ಹುಡುಗಿ ನಿಮ್ ಮಾತ್ ಕೇಳಲ್ವಾ? ಯಾರಾದ್ರೂ ಹೋಗಿ ಕರ್ಕೊಂಡ್ ಬರ್ಲೇಬೇಕಾ? ಹಾಗೇನು ಇಲ್ಲ. ಅವಳಿಗಿಷ್ಟ ಆದವ್ರು ಯಾರಾದ್ರೂ ಕರೆದ್ರೆ ಖಂಡಿತ ಬರ್ತಾಳೆ. ಹೇಳಿದ್ದನ್ನ ನಡ್ಸ್ಕೊಡ್ತಾಳೆ. ನಾಗೇಂದ್ರಣ್ಣ, ಆ ಹುಡುಗಿಗೆ ನೀವು ಅಂದ್ರೆ ಪಂಚಪ್ರಾಣ. ನೀವು ಕರೆದ್ರೆ ಖಂಡಿತ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹೌದು ಚಿಕ್ಕಪ್ಪ, ಹೇಗಿದ್ರು ಅವಳು ನಿಮ್ಮನ್ನ ಅಪ್ಪ ಅಂತ ತಿಳ್ಕೊಂಡಿದ್ದಾಳೆ. ಸುರಭಿ, ಸುರಭಿ. ಹಾಪ, ಸ್ವಲ್ಪ ಬಾಮ್ಮ ಇಲ್ಲಿ. ಬಂದೆಪ್ಪ. ಅರೆ, ಮನೇಲಿ ಪೂಜೆ ನಡೀತಿದೆ, ನನ್ಗ್ಯಾರು ಒಂದ್ ಮಾತು ಹೇಳಿಲ್ವಲ್ಲ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೆ, ನಿನಗೋಸ್ಕರನೇ ಇಟ್ಕೊಂಡಿರೋ ಪೂಜೆ. ನೋಡಮ್ಮ, ಎಲ್ಲ ನಿನ್ನೊಳ್ಳೇದಕ್ಕೆ. ಸ್ವಾಮಿಗಳು ಹೇಗೆ ಹೇಳ್ತಾರೋ ಹಾಗೆ ಕೇಳು. ಹೋಗು. ಅರೆ ಶಿವಾನಿ, ನೀನೆಲ್ಲಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅವತ್ತು ಸುರಭಿ, ಶುಭ ಕಾರ್ಯ ನಡೆಯುವಾಗ ಯಾಕೆ ಹಳೆದನ್ನೆಲ್ಲ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೋತಿದ್ಯಾ? ನನ್ಗ್ಯಾವ್ದು ನೆನ್ಪಲ್ಲಿಲ್ಲ, ಅದಕ್ಕೆ ಅಲ್ವಾ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದು. ಬಾಮ್ಮ, ಬಂದ್ ಕೂತ್ಕೋ. ಹೋಗು ಸುರಭಿ, ಸ್ವಾಮಿಗಳು ಕರೀತಾ ಇದ್ದಾರೆ. ಹೌದು, ಸೂರ್ಯ ಎಲ್ಲಿ? ಭಾವ ಯಾಕೆ ಬೇಕು ನಿನ್ಗೆ ಇವಾಗ? ಅಲ್ಲ, ಪೂಜೆಗೆ ದಂಪತಿಗಳು ತಾನೇ ಕುತ್ಕೋಬೇಕು. ಇದು ಮುತ್ತೈದೆಯರು ಮಾಡೋ ಪೂಜೆ. ಇದಕ್ಕೆ ಗಂಡನ ಅವಶ್ಯಕತೆ ಇರೋದಿಲ್ಲ. ಮೇಲಾಗಿ ಸೂರ್ಯನಿಗೇನೋ ಕೆಲಸ ಇದೆ ಅಂತ ಹೊರಗೋಗಿದ್ದಾನೆ. ಭಕ್ತಿಯಿಂದ ನಮ್ಮೊಳ್ಳೇದಕ್ಕೆ ಈ ಪೂಜೆನ ನೀನು ನೆರವೇರಿಸ್ಕೊಟ್ರೆ ನಮ್ಗಷ್ಟೇ ಸಾಕು. ನೋಡಮ್ಮ, ಇಲ್ಲಿ ನಡೆಯೋ ಪ್ರತಿಯೊಂದು ವಿಚಾರನೂ
ನಿನಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೀನೇ ಈ ಪೂಜೆನ ನೆರವೇರಿಸ್ಕೊಡ್ಬೇಕು. ಅಯ್ಯೋ ಪೂಜೆ ತಾನೆ, ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ? ಎಲ್ರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಮಾಡ್ತೀನಿ. ಹೇಳಿ ಸ್ವಾಮಿಗಳೇ, ನಾನೆಲ್ಲಿ ಕೂತ್ಕೋಬೇಕು? ಬಾಮ್ಮ ಇಲ್ಲಿ ಮಣೆ ಮೇಲೆ ಕೂತ್ಕೋ. ಹಾ. ರಾಮ್ ಬ್ರೀಂ ಬ್ರೋಂ ಸ್ವಾಹ. ಇದೇನ್ ಸ್ವಾಮಿಗಳೇ, ಎಲ್ರೂ ದೇವ್ರ ಮೇಲೆ ವಿಭೂತಿ ಹಾಕಿದ್ರೆ ನೀವ್ ನನ್ ಮೇಲೆ ಹಾಕ್ತಿದ್ದೀರಲ್ಲ? ಮಧ್ಯದಲ್ಲಿ ಮಾತಾಡಬಾರ್ದು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಪೂಜೆ ಅಂತಿದ್ದೀರಾ, ಇವಾಗ ಪ್ರಶ್ನೆ ಕೇಳ್ತೀನಿ ಅಂತಿದ್ದೀರಲ್ಲ? ಉಶ್! ಮುಚ್ಚು ಬಾಯ್. ನೀನಾಗಿಲ್ಲ, ಈ ಧ್ವನಿ ನಿಂದಲ್ಲ. ಹೇಳು, ಈ ಹುಡುಗಿ ಮೇಲೆ ಯಾಕೆ ಬಂದಿದೀಯಾ? ಅರೆ ಏನ್ ತಾತ ಇದು, ಏನೋ ವಿಚಿತ್ರವಾಗಿ ಕೇಳ್ತಿದಾರಲ್ಲ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಮ್ಮ. ಅಪ್ಪ ಇದ್ ಯಾವ ತರ ಪೂಜೆ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಹೇಯ್! ಬ್ರಾಂ ಬ್ರೀಂ ಬ್ರೋಂ ಸ್ವಾಹ. ಹಾಗಾದ್ರೆ ಹೇಳು, ಯಾರ್ ನೀನು? ಯಾಕ್ ಬಂದಿದ್ಯಾ ಇಲ್ಲಿ? ಚೆನ್ನಾಗಿದೆ, ನನ್ಗೀಗೆಲ್ಲ ಅರ್ಥ ಆಗ್ತಿದೆ. ಇದು ಪೂಜೆ ಅಲ್ಲ, ನಿಮ್ಮ ಅನುಮಾನನ ಬಗೆಹರಿಸ್ಕೊಳ್ಳೋದಕ್ಕೆ ನೀವ್ ಕಂಡಿಡ್ಕೊಂಡಿರೋಂಥ ದಾರಿ ಅಲ್ವಾ? ಹೇಯ್! ನಿನಗೆಲ್ಲ ಗೊತ್ತು. ನಿನ್ನಾಟ ಇಲ್ಲಿ ಏನು ನಡೆಯೋದಿಲ್ಲ. ನಿಜ ಹೇಳು, ಯಾರ್ ನೀನು? ತಾತ, ಅಪ್ಪ, ನೀವ್ ಯಾರ್ ಕರ್ಕೊಂಡ್ಬಂದ್ರು ಸರಿ, ಯಾವ ರೀತಿ ಕೇಳಿದ್ರು ಸರಿ, ನನ್ನ ಉತ್ತರ ಒಂದೇ ಆಗಿರುತ್ತೆ. ನಾನೇ ಸುರಭಿ. ಏಯ್! ನೀನು ಸುರಭಿ ಅಲ್ಲ, ನೀನೊಂದು ಕೆಟ್ಟ ಆವಿ. ಹೇಳು, ಯಾಕ್ ಬಂದಿದ್ಯಾ ಇಲ್ಲಿ? ಬಗಳು. ಬಾವ್ 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 ಬಾವ್.